ದೇವಸ್ಥಾನಕ್ಕೆ ಹೋಗಿ ಹಣಕಾಯಿ ಎಲ್ಲ ಮಾಡಿಸ್ಕೊಂಡು ಬಂದೆ. ಸದ್ಯಕ್ಕೆ ಅಲ್ಲಿ ಮಧ್ಯಾಹ್ನ ಮೇಲೆ ಬಿಡುವಂಥ ದನ ಉಂಟಲ್ಲ ಅದಕ್ಕೆಲ್ಲ ಬಿಟ್ಟು ಕರುಗಳಿಗೆಲ್ಲ ಹುಲ್ಲು ಹಾಕಿ ಎಲ್ಲ ಮಾಡಬೇಕು. ಸೊ ಅಪ್ಪ ಅಮ್ಮ ಆಲ್ರೆಡಿ ಇದೆ ತೋಟಕ್ಕೆ ಹೋಗಿದ್ದೆ. ಅಲ್ಲ ಶಂಕ, ಹೊಟ್ಟೆ ಫುಲ್ ಆಯ್ತಾ? ನೀನು ತಿಂತಿಲ್ಲಲ್ಲ, ಯಾಕೆ? ಎಂತಾಯ್ತು ನಿಂಗೆ? ಹಾಂ, ಎಂತಾಯ್ತು? ತನಕ ಕೂತ್ಕೊಂಡು ಈಗ ಯಾಕೆ ಎದ್ದು ನಿಂತ್ಕೊಂಡು? ಇಷ್ಟು ತನಕ ಕೂತ್ಕೊಂಡಿದ್ದು ಈಗ ಯಾಕೆ ಎದ್ದು ನಿಂತ್ಕೊಂಡು? ಶುಭಿ ಊಟ ಮಾಡಿದ್ದೆ, 2 ನಿಮಿಷನೂ ಕೂತ್ಕೊಳ್ಳಿ ಕೊಟ್ಟಿಲ್ಲ ಅಮ್ಮ. ಹೋಗಿ ಇಲ್ಲಿ ನಿನ್ನೆ ಹಾಳೆನೆಲ್ಲ ಕಾಲಿಗೆಯ ಫೈನಲ್ ಲುಕ್ ಇದೊಂದು ಸ್ವಲ್ಪ ಜಾಗ ಉಂಟು, ಒಂದು 2 ಸೀರೆ ಆಗುವಷ್ಟು ಖಾಲಿ ಉಳಿತು. ಇಲ್ಲ ಅಂತಂದರೆ ಅದು ಹೋಗ್ಬಿಡತ್ತೆ. ಸೊ ಹಾಗಾಗಿ ಹಿಂಗೆ ಈ ಥರ ಹಂಚಿರೋ ಥರ 4 ದಿಕ್ಕಲ್ಲೂ ಕೂಡ ಕರೆಕ್ಟಾಗಿ ಹೊಲಿಬೇಕು. ಸೊ ತುಂಬ ಬೀಳ್ತಾ ಇದೆ ಮರದ ಕೆಳಗೆ. ಬಂದಿರೋದೇ 4, ಅದರಲ್ಲಿ ಈ ಥರ ಹಾಳಾಗಿ ಬಿದ್ದರೆ ನಾವು ತಿನ್ನೋದಾದ್ರೆ. ಹಾಯ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊತೀನಿ. ಬನ್ನಿ ಇವತ್ತಿನ ಲಾಗ್ನ ಏನು ಅಂತೇಳಿ ನೋಡುವ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋದ್ರ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣಿರುವಂಥ ಬೆಲ್ ಐಕನ್ ಒತ್ತಿ ನಾನು ಹಾಕುವಂಥ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ, ಆವಾಗ ನೀವು ಮೊದಲು ವಿಡಿಯೋನ ನೋಡ್ಬೋದು. ಇವತ್ತು ಅಂಗಾರಕ ಸಂಕಷ್ಟಿ, ಸೊ ಉಪವಾಸ ಮಾಡ್ತಾಯಿದ್ದೀನಿ. ಬೆಳಿಗ್ಗೆ ಹೋಗಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದೆ. ಸೊ ಇವತ್ತು ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಇತ್ತು. ಸೊ ಅಲ್ಲಿ ಯಾರ್ದು ಸತ್ಯನಾರಾಯಣ ಕಥೆನೂ ಕೂಡ ಇತ್ತು, ಅದನ್ನು ಕೂಡ ಸತ್ಯನಾರಾಯಣ ಕಥೆ ಎಲ್ಲ ಮುಗಿಸಿ ದೇವರಿಗೆಲ್ಲ ಹಣಕಾಯಿ ಮಾಡಿಸಿ ಸೊ ಬಂದೆ. ಮನೆಗೆ ಬಂದ ತಕ್ಷಣವೇ ಮನೇಲಿ ಯಾರೂ ಇರಲಿಲ್ಲಾಗಿತ್ತು. ಅಡುಗೆ ಎಲ್ಲ ಮಾಡಿಬಿಟ್ಟು ಈಗ ಸ್ವಲ್ಪ ಮಷೀನಿನ ಕೆಲಸ ಇದೆ. ನಿನ್ನೆ ದರ್ಕಿನ ಪಾಟಿ ತಂದಿದ್ದಾಗಿತ್ತಲ್ಲ, ಅದನ್ನು ಹೊಲಿಗೆ ಹಾಕಬೇಕು ಅಂಚಿಗೆ ಅಂತ ಹೇಳ್ಬಿಟ್ಟು. ಸೊ ಯಾವ ರೀತಿ ಹೊಲಿಗೆ ಹಾಕ್ತೀನಿ ಅಂತೇಳಿ ನೆಕ್ಸ್ಟ್ ತೋರಿಸ್ತೀನಿ. ಇವಾಗ ನಮ್ಮ ಕೊಟ್ಟಿಗೆ ಇದು ಮಧ್ಯಾಹ್ನ ಮೇಲೆ ಬಿಡುವಂಥ ದನ ಉಂಟಲ್ಲ ಅದಕ್ಕೆಲ್ಲ ಬಿಟ್ಟು ಕರುಗಳಿಗೆಲ್ಲ ಹುಲ್ಲು ಹಾಕಿ ಎಲ್ಲ ಮಾಡಬೇಕು. ಸೊ ಅಪ್ಪ ಅಮ್ಮ ಆಲ್ರೆಡಿ ಇದೆ ತೋಟಕ್ಕೆ ಹೋಗಿದ್ದಾರೆ. ಸೊ ಹೀಗೆ ಕರಕ್ಕೆಲ್ಲ ಬಿಟ್ಟು ಆದಮೇಲೆ ಸೊ ನೆಕ್ಸ್ಟ್ ಒಂದು ಸ್ವಲ್ಪ ಹೊತ್ತು ಮಷಿನ್ ಮೇಲೆ ಕೂತ್ಕೊಳ್ಬೇಕು. ಸೊ 1-2 ಕೆಲಸ ಇರೋದಿಲ್ಲ. ಸೊ ಬನ್ನಿ ಇವತ್ತಿನ ಲಾಗ್ ಏನು ಅಂತ ಹೇಳಿ ನೋಡುವ. ಸೊ ಲೆಟ್ಸ್ ಗೋ. ಸಂಕಷ್ಟಿ ಆಗಿರೋದ್ರಿಂದ ಇವತ್ತು ಬೆಳಿಗ್ಗೆ ಬೇಗ ಎದ್ದು ಎಲ್ಲ ಸ್ನಾನ ಎಲ್ಲ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋದೆ. ನಮ್ಮೂರಿಂದ ದೇವಸ್ಥಾನ ಗಣಪತಿ ದೇವಸ್ಥಾನ. ಇಲ್ಲಿ ಸತ್ಯನಾರಾಯಣ ಪೂಜೆನೂ ಕೂಡ ಇಟ್ಕೊಂಡಿದ್ರಾಗಿತ್ತು ಸಂಕಷ್ಟಿಗೆ. ದೇವಸ್ಥಾನದ ಪೂಜೆ ಎಲ್ಲ ಮುಗಿಸಿ ಫಸ್ಟು ಗಣಪತಿಗೆ ಪೂಜೆ ಮಾಡಿದ್ರು. ನೆಕ್ಸ್ಟ್ ಸತ್ಯನಾರಾಯಣ ಕಥೆ ನಡೀತಾ ಇತ್ತಲ್ಲ, ಸೊ ಸತ್ಯನಾರಾಯಣ ಪೂಜೆ ನೆಕ್ಸ್ಟ್ ಮಾಡಿದ್ರು. ಫಸ್ಟ್ ಕಥೆ ಎಲ್ಲ ಓದಿ ಮುಗಿಸಿದ್ರಾಗಿತ್ತು. ನೆಕ್ಸ್ಟು ಗಣಪತಿ ಪೂಜೆ ಆದಮೇಲೆ ಇಲ್ಲಿ ಸತ್ಯನಾರಾಯಣದ ಪೂಜೆನ ಮಾಡಿದರು. ದೇವರಿಗೆಲ್ಲ ಪೂಜೆ ಎಲ್ಲ ಮುಗಿಸಿ ಎಲ್ಲ ಪ್ರಸಾದ ಎಲ್ಲ ತಗೊಂಡು ಸ್ಪೆಷಲಾಗಿ ಇವತ್ತು ಸತ್ಯನಾರಾಯಣನ ಕಥೆಯ ಪ್ರಸಾದ ಸಿಕ್ಕಿರೋದು ನನ್ನ ಪುಣ್ಯ ಅನಿಸುತ್ತೆ. ಸೊ ಎಲ್ಲ ಮಾಡಿ ನೆಕ್ಸ್ಟ್ ಮನೆಗೆ ಬಂದ್ವಿ. ನಮ್ಮೂರಿನ ದೇವಸ್ಥಾನ ಪುಟ್ಟ ಚಿಕ್ಕದಾಗಿ ಒಂದು ಸ್ವಚ್ಛವಾದಂತಹ ಪುಟ್ಟ ದೇವಸ್ಥಾನ, ಗಣಪತಿ ದೇವಸ್ಥಾನ.
ದೇವಸ್ಥಾನಕ್ಕೆ ಹೋಗಿ ಹಣ್ಕಾಯಿ ಎಲ್ಲ ಮಾಡಿಸ್ಕೊಂಡು ಬಂದೆ. ಸದ್ಯಕ್ಕೆ ಅಲ್ಲಿ ಸತ್ಯನಾರಾಯಣ ಕಥೆನೂ ಪೂಜೆ ಇತ್ತು. ಸೊ ಅದನ್ನು ಸಿಕ್ತು. ನಂಗೆ ಗೊತ್ತಿರಲಿಲ್ಲಾಗಿತ್ತು ಇತ್ತೆ ಅಂತ ಹೇಳ್ಬಿಟ್ಟು. ಸೊ ಬಂದೆ. ಸೊ ಇವಾಗ ಸುಮಾರು 12:30 ಆಯಿತು. ನೋಡಬೇಕು ಏನು ಕೆಲಸ ಅಂತ ಹೇಳ್ಕೊಂಬಿಟ್ಟು. ಸೊ ದೇವಸ್ಥಾನದ ಪೂಜೆ ಹೇಗಿತ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡಿ. ಏನಪ್ಪ ಹಾಕಿರೋದು ಒಬ್ಬರು ತಿಂತಾ ಇಲ್ಲ ಈ ಜೋಳನ. ಯಾಕೆ ನಿಮಗೆ ಎಂಥ ಹೊಟ್ಟೆಗಿಟ್ಟೆ ಫುಲ್ ಆಯಿತಾ ಶಿವನು? ಹೊಟ್ಟೆಗಿಟ್ಟೆ ಫುಲ್ ಆಯಿತಾ ನಿಂದು? ಹಾಂ ಅಲ್ಲ ಶಂಕ, ಹೊಟ್ಟೆ ಫುಲ್ ಆಯಿತಾ? ನೀನು ತಿಂತಿಲ್ಲಲ್ಲ, ಯಾಕೆ? ಎಂತಾಯ್ತು ನಿಂಗೆ? ಹಾಂ ಎಂತಾಯ್ತು ನಿಂಗೆ? ಅಲ್ಲ ಸ್ವಾಮಿ, ಬರೀ ತಿನ್ನೋದಂದೆ ನೋಡಿ ನೀನು. ಹಾಂ ಎಲ್ಲ ಕುತ್ಕೊಂಡಿದ್ದಾರೆ. ಇವಾಗ ಶಿವನಿಗೆ, ನಮ್ಮ ಶಂಕುಗೆ, ಶಿವಮಿಗೆ 3 ಜನಕ್ಕೆ ಬಿಡಬೇಕು. ಈ ಪುಟಾಣಿಗಳಿಗೆ ಇಲ್ಲೇ ಕೊಟ್ಟಿಗೆ ಒಳಗೆ ಇಡೋದು. ಇವಾಗ ಇವರಿಗೆ ನೀರೆಲ್ಲ ಕೊಟ್ಬಿಟ್ಟು ಬಿಟ್ಟಾಕೋದು. ಯಾಕಂದರೆ ಫುಲ್ ಮಧ್ಯಾಹ್ನ ಆಗಿದೆಯಲ್ಲ. ಸೊ ಹಾಗಾಗಿ ನೀರು ಕೊಟ್ಬಿಟ್ಟೇ ಬಿಡ್ತೀವಿ. ಸಂಜೆ ಬಂದ ತಕ್ಷಣ ಮತ್ತೆ ನೀರು, ಅದಕ್ಕೆ ಈಗ ಬೇಸಿಗೆಗಾಲದಲ್ಲಿ ಎಲ್ಲೂ ಕೂಡ ನೀರು ಸಿಗೋದಿಲ್ಲ. ಹಾಗಾಗಿ ನೀರು ಕೊಟ್ಬಿಟ್ಟೆ ಬಿಡ್ತೀವಿ. ಸಂಜೆ ಬಂದ ತಕ್ಷಣ ಕೂಡ ನೀರು ಕೊಡ್ತೀವಿ. ನೆಕ್ಸ್ಟ್ ನೈಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆನೂ ಕೂಡ ಇವರಿಗೆ ನೀರು ಕುಡಿತಾರೆ ಅಲ್ವ ಅಂತ ಅವ್ರಿಗೆ ಕೊಟ್ಬಿಟ್ಟೆ ನೀರು ಕುಡಿದ್ರು. ಒಂದೊಂದು ಸತಿ ತುಂಬ ನೀರು ಕುಡಿತಾರೆ, ಒಂದೊಂದು ಸತಿ ಕುಡಿಯೋದಿಲ್ಲ. ಬಟ್ ಪ್ರತಿದಿನವೂ ಕೂಡ ಸಂಜೆ ಬಂದ ತಕ್ಷಣ ಮತ್ತು ಮಧ್ಯಾಹ್ನ 3 ಟೈಮು ಕೂಡ ಇವರಿಗೆ ನೀರು ಕೊಟ್ಬಿಟ್ಟೆ ಬಿಡೋದು. ಹೊರಗಡೆ ಹೋಗಿದ್ರು ನೀರೆಲ್ಲರೂ ಕುಡ್ಕೊಂಡು ಬರ್ತಾರೆ ಅಂತ ನಾವು ಸುಮ್ಮನೆ ಇದ್ದರೆ ಅವ್ರಿಗೆ ಪಾಪ ಈ ಬೇಸಿಗೆಗಾಲದಲ್ಲಿ ಎಲ್ಲೂ ಕೂಡ ನೀರು ಸಿಗೋದಿಲ್ಲ. ಇವರಿಗೆ ಬಿಟ್ಟು ಆಯಿತು. ಮಧ್ಯಾಹ್ನ ಮೇಲೆ 3 ದನಗಳಿಗೆ, ಬೆಳಿಗ್ಗೆ 4 ದನಗಳಿಗೆ ಬಿಡ್ತೀವಿ. ಇವಾಗ ಈ ಸಗಣಿನೆಲ್ಲ ಒಗೆದ್ಬಿಟ್ಟು ಕ್ಲೀನ್ ಮಾಡಿ ಇವುಗಳಿಗೆ ತಿನ್ನಕ್ಕೆ ಹಾಕಬೇಕು. ಇಷ್ಟು ತನಕ ಕೂತ್ಕೊಂಡು ಈಗ ಯಾಕೆ ಎದ್ದಿದ್ಕೊಂಡು? ಇಷ್ಟು ತನಕ ಕೂತ್ಕೊಂಡಿದ್ದು ಈಗ ಯಾಕೆ ಎದ್ದಿದ್ಕೊಂಡು? ಶುಬ್ಬಿ ನೀನು ಶುಬ್ಬಿ. ಓ ಶುಬ್ಬಿ, ನೀನು ಶುಬ್ಬಿ. ನೀನು ಶುಬ್ಬಿನ ಗುಬ್ಬಿನ. ಊಟ ಮಾಡಿದ್ದೆ, 2 ನಿಮಿಷನೂ ಕೂತ್ಕೊಳ್ಳಿಕ್ಕೆ ಕೊಟ್ಟಿಲ್ಲ ಅಮ್ಮ. ಹೋಗಿ ಇಲ್ಲಿ ನಿನ್ನೆ ಹಾಳೆನೆಲ್ಲ ನೀರು ನೆನ್ಸಕ್ಕೆ ಹಾಕಿಟ್ಟು ಹೋಗಿದ್ರಲ್ಲ, ಮತ್ತು ಸೀರೆ ಹೊಡೆದಿಟ್ಟು ಹೋಗಿದ್ರಲ್ಲ, ಮತ್ತು ಗಟ್ಟಿಯಾಗಿ ಬಿಡುತ್ತೆ. ಬೆಳಿಗ್ಗೆ ಒಂದು ಸತಿ ಬಂದು ನಾನು ಹಾಳೆಗೆಲ್ಲ ನೀರು ಹಾಕಿಟ್ಟು ಹೋಗಿದ್ದಾಗಿತ್ತು. ಸೊ ಮುಚ್ಚಿಬಿಡುವ ಅಂತ ಅಂದರು ನಮ್ಮಮ್ಮ. ಸೊ ಹಾಗಾಗಿ ಬಂದೆ. ಮತ್ತು ಕೆಳಗಿನ ತೋಟಕ್ಕೆ ಕಾಲಿಗೆ ಸ್ವಲ್ಪ ಕಟ್ಟೋದುಂಟಂತೆ, ಕಡೆನಿಷ್ಟ ಕಾಲಿಗೆ ಕಟ್ಟುವ. ಇವಾಗ ಹಾಕಿದ್ದು ಉಂಟಲ್ಲ ಅಷ್ಟು ಕೂಡ ಹಾಳನ್ನ ಕಾಲಿಗೆ ಮುಚ್ಚಿಟ್ಟು ಹೋಗುವ ಅಂತ ಅಂದರು. ಸೊ ನಾನು ಅಮ್ಮ ಬಂದಿದ್ದೀವಿ. ಊಟ ಆಗಿದೆ, 2 ನಿಮಿಷನೂ ಕೂಡ ಕುತ್ಕೊಂಡಿಲ್ಲ. ಈಗ ಸೀರೆನೆಲ್ಲ ಹೊಡೆದಿದ್ದೀವಿ. ಇನ್ನು ಒಂದು ಕಾಲಿಗೆ ಹೊಡೆಯೋದುಂಟು. ಹೊಡೆದಿರೋದಷ್ಟಕ್ಕಾದ್ರೂ ಇದು ಹೊಡೆದಿದ್ವಲ್ಲ, ಇದಕ್ಕಷ್ಟಕ್ಕಾದ್ರೂ ಈಗ ಹಾಳೆನ ಮುಚ್ಚೋದು. ಸೊ ನೋಡುವ ಮುಚ್ಚೋದು ಹೀಗೆ ಅಂತ ಹೇಳಿಬಿಟ್ಟು. ನನಗೂ ಕೂಡ ಗೊತ್ತಿಲ್ಲ, ಅಮ್ಮ ಹೇಳ್ದಂಗೆ ನಾನಿವತ್ತೇ ಕಲಿಯೋದು. ಹೊಸ ಕೆಲಸ ಇದು, ಹೇಗೆ ಮುಚ್ಚೋದು ಅಂತೇಳಿ. ನಾರ್ಮಲ್ ಕಾಲಿಗೆ ಮುಚ್ಚೋದೆಲ್ಲ ಗೊತ್ತಿತ್ತು, ಬಟ್ ಈಗ ಹಾಳೆನ ಸೀರೆ ಮೇಲಿಂದ ಹೇಗೆ ಮುಚ್ಚೋದು ಅಂತೇಳಿ ನನಗೆ ಕೂಡ ಗೊತ್ತಿಲ್ಲ. ಸೊ ಬನ್ನಿ, ನಾನು ನೋಡುವ, ನಿಮಗೂ ಕೂಡ ತೋರಿಸ್ತೀನಿ ಹೇಗೆ ಮುಚ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಸೊ ಬನ್ನಿ. ಹಾಳೆನ ಕರೆಕ್ಟಾಗಿ ನೀರಿಗೆ ಹಾಕಿ ನೆನೆಸ್ಕೊಂಡಿದ್ರಾಗಿತ್ತು. ಗಟ್ಟಿಯಾಗುತ್ತಲ್ಲ ಇವಾಗ ಬೇಗ. ಮಳೆಗಾಲದಲ್ಲಿ ಮುಚ್ಚುತ್ತಿದ್ರಾಗಿತ್ತು ನಾರ್ಮಲಾಗಿ. ಆವಾಗ ಮಳೆ ಬಿದ್ದು ಹಾಳೆ ಎಲ್ಲ ಮೆದುವಾಗ್ತಿತ್ತಾಗಿತ್ತು. ಆದರೆ ಇವಾಗ ಫುಲ್ ಬಿಸಿಲಲ್ಲ, ಸೊ ಹಾಗಾಗಿ ಫುಲ್ಲಾಗಿ ಗಟ್ಟಿಯಾಗಿತ್ತು ಹಾಳೆ. ಹಾಗೆ ಸ್ಟ್ರೇಟ್ ಆಗ್ತಾ ಇರಲಿಲ್ಲಾಗಿತ್ತು, ಅರೆಪರೆ ಆಗುತ್ತೆ. ಮತ್ತು ಕರೆಕ್ಟಾಗಿ ಕುತ್ಕೊಳ್ಳೋದಿಲ್ಲ ಕಾಲಿಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕೊಡ್ಲೊಳಗೆ ನೀರು ಇತ್ತಾಗಿತ್ತು. ನೀರಲ್ಲಿ ಹಾಕಿ ನೆನೆಸಿಟ್ಟಿದ್ರಾಗಿತ್ತು. ಅದನ್ನು ತಂದುಬಿಟ್ಟು ಆದಷ್ಟು ಬೇಗನೆ ಹೊರಗಡೆ ತೆಗ್ದಾಗ್ಲೇ ಕಾಲಿಗೆ ಒಳಗೆ ಹಾಕಿ ಕರೆಕ್ಟಾಗಿ ಇಟ್ಬಿಟ್ರೆ ಕರೆಕ್ಟ್ ಕುಳ್ಳತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪನೇ ತೆಗೆದುಬಿಟ್ಟು ಕಾಲಿಗೆಯಿಂದ ಮುಚ್ಚಿತಾ ಇದ್ದೀವಿ. ಅಮ್ಮ ಮುಚ್ಚಿತಾ ಇದ್ದಾರೆ, ನಾನು ತಂದು ಹಾಕ್ತಾ ಇದ್ದೀವಿ. ಅಷ್ಟು ಬೇಗ ಆದರೂ ಕೂಡ ಅದು ಬೇಗ ಗಟ್ಟಿಯಾಗಿ ಮತ್ತೆ ಹೇಳ್ತಾನೆ ಇತ್ತಾಗಿತ್ತು. ಹಾಗಾಗಿ ಒಂದು ಸ್ವಲ್ಪ ಮುಚ್ಚೋದು, ಅದ್ರ ಮೇಲ್ಗಡೆಯಿಂದ ಮತ್ತೆ ಸಾಂಗ್ ಇಡ್ತಾ ಇದ್ದಾರೆ. ಇಲ್ಲಾಂತಂದರೆ ಮತ್ತೆ ಅದು ಎದ್ದು ಬಿಡುತ್ತೆ. ಎದ್ದು ಮತ್ತೆ ಎಲ್ಲಾದರೂ ಗಾಳಿ ಬಂತಂದ್ರೆ ಮತ್ತೆ ಹಾರಾಗಿ ಹೋಗುತ್ತೆ, ಮತ್ತು ಸರಿಯಾಗಿ ಕುತ್ಕೊಳ್ಳೋದಿಲ್ಲ, ಮತ್ತೆ ಮಣ್ಣು ಕೊರ್ದೋಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಹಾಳೆನ ಈ ಥರ ಮುಚ್ಚೋದು. ಮತ್ತು ಮೇಲ್ಗಡೆಯಿಂದ ಸ್ವಾಂಗಿ ಇರುತ್ತಲ್ವ, ಅದನ್ನು ಮುಚ್ಚುತ್ತಾ ಇದ್ದೀವಿ. ಸೊ ಎಷ್ಟಾಗುತ್ತೋ ಅಷ್ಟನ್ನು ಇವಾಗ ನೆನ್ಸಕ್ಕೆ ಹಾಕಿದ್ದೀವಲ್ಲ, ಎಷ್ಟಾಗುತ್ತೋ ಅಷ್ಟನ್ನು ಮುಚ್ಚಿಬಿಟ್ಟು ಹೋಗುವ ಅಂತ ಹೇಳ್ಬಿಟ್ಟು. ಅದ್ರ ಮೇಲ್ಗಡೆಯಿಂದ ದರ್ಕ್ ಹಾಕಿಬಿಟ್ರೆ ಹಾಳೆಲ್ಲ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ, ಯಾವುದೇ ರೀತಿಯಾದಂತಹ ಮತ್ತು ಸರಿಯುವುದಿಲ್ಲ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ತಾ ಇದ್ದೀವಿ. ಸೊ ಈ ಥರ ಮಾಡೋದ್ರಿಂದ ಕಾಲಿಗೆ ಕರೆಕ್ಟಾಗಿ ಮಣ್ಣೆಲ್ಲ ಕೊಚ್ಕೊಂಡು ಹೋಗೋದಿಲ್ಲ, ಕಾಲಿಗೆ ಕರೆಕ್ಟಾಗಿರುತ್ತೆ. ಮತ್ತು ಕಾಲಿಗೆನ ಮಣ್ಣಿಂದ ನಾವು ಕಲಿಸ್ಬಿಟ್ಟು ಕಟ್ಟಿರೋದ್ರಿಂದ ಕಾಲಿಗೆ ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಮಳೆಗಾಲದಲ್ಲಿ. ಅಂದರೆ ಮಳೆ ನೀರು ತಾಗಿ ಅದನ್ನ ಫುಲ್ಲಾಗಿ ಬಿದ್ದೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾವು ಬೀಳಬಾರ್ದು, ಕೆಲಸ ಮಾಡಿದ್ದೀವಿ ಬೀಳಬಾರ್ದು ಅಂತ ಹೇಳ್ಬಿಟ್ಟು ನಾವು ಈ ಥರ ಮಾಡ್ತಾ ಇದ್ದೀವಿ. ಸೀರೆ ಅಷ್ಟೇ ಹೊಡೆದ್ಬಿಟ್ರೆ ಸೀರೆ ಒಳಗಿಂದೆಲ್ಲ ನೀರು ಹೊಕ್ಕಿಬಿಡತ್ತೆ. ಹಾಗಾಗಿ ನಾವು ಜಾಸ್ತಿಯಾಗಿ ನೀರನ್ನು ಕಾಲಿಗೆ ಮೇಲ್ಗಡೆಯಿಂದನೇ ಹಾದು ಹೋಗಲಿ, ಮತ್ತು ಜಾಸ್ತಿ ನೀರು ಅದಕ್ಕೆ ತಾಗದೇ ಇರಲಿ ಅಂತ ಹೇಳ್ಬಿಟ್ಟು ಈ ಥರ ಹಾಳೆನ ಮುಚ್ಚಿದ್ದೀವಿ. ಅದು ತಡೆಗಟ್ಟುತ್ತೆ ನೀರನ್ನು. ಒಂದೇ ಸತಿಯಾಗಿ ನೀರು ಜಾಸ್ತಿ ಆಗಿಬಿಟ್ಟು
ಮಣ್ಣನ್ನು ಕೊಚ್ಕೊಂಡು ಹೋಗದಿರುವ ಥರ ತಡೆಗಟ್ಟತ್ತೆ ಅಂತ ಹೇಳ್ಬಿಟ್ಟು ನಾವು ಈ ಥರ ಮಾಡ್ತಾಯಿದ್ದೀವಿ. ಸೊ ಈ ಥರ ಮಾಡೋದ್ರಿಂದ ನಮ್ಮ ಕಾಲಿಗೆ ಗಟ್ಟಿ ಇರುತ್ತೆ ಅಂತ ಹೇಳ್ಬಿಟ್ಟು ನಂಬಿಕೆಯಿಂದ ನಾವು ಈ ಥರ ಕಷ್ಟಪಟ್ಟು ಕಾಲಿಗೆ ಒಳಗೆ ಸೀರೆ ಹಾಕಿ ಮತ್ತು ಹಾಳೆ ಹಾಕಿ ಅದ್ರ ಮೇಲ್ಗಡೆಯಿಂದ ಸಾಂಗೆ ಹಾಕ್ತಾಯಿದ್ದೀವಿ. ಸಾಂಗೆ ಮತ್ತು ಹಾಳೆಗೆ ಗ್ರಿಪ್ಪಿಗೋಸ್ಕರ ಮೇಲ್ಗಡೆಯಿಂದ ಮತ್ತೆ ದರಕ್ಕೆ ಹಾಕ್ತೀವಿ. ಸೊ ಈ ಥರ ಮಾಡೋದ್ರಿಂದ ನಮ್ಮ ತೋಟದ ಕೆಲಸ ಒಂದು ಸ್ವಲ್ಪ ಇಂಪ್ರೂವ್ ಆಗುತ್ತೆ. ಮತ್ತು ಪ್ರತಿ ವರ್ಷವೂ ಕೂಡ ಈ ಥರ ಕಾಲಿಗೆ ಕಟ್ಟೋದು ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಮಾಡಿದ ವರ್ಷವೇ ಸ್ವಲ್ಪ ಕ್ಲಿಯರ್ ಕಟ್ಟಾಗಿ ಮಾಡುವ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ತಾಯಿದ್ವಿ. ನೆಕ್ಸ್ಟ್ ಈ ವರ್ಷವೂ ಕೂಡ ನಾವು ಈ ಸಾರಿ ಎಲ್ಲ ಹೊಡೆದಿದ್ದಿರತ್ತೆ, 1-2 ವರ್ಷಕ್ಕೇನು ಹಾಳಾಗೋದಿಲ್ಲ, ಮಣ್ಣು ಮೇಲೆ ಇರುತ್ತಲ್ಲ ಮತ್ತು ಏನೂ ಇರೋದಿಲ್ಲ. ಸೊ ಹಾಗಾಗಿ ಮುಂದೆ ವರ್ಷವೂ ಕೂಡ ಮತ್ತೆ ಇದೇ ಥರ ಕಾಲಿಗೆ ಮುಚ್ಚಿದ್ರೆ ಆಗುತ್ತೆ. ಬಟ್ ಇಷ್ಟೆಲ್ಲ ಕಷ್ಟಪಟ್ಟು ಕಾಲಿಗೆ ಮುಚ್ಚಬೇಕಂತ ಹೇಳಲಿಲ್ಲ. ಕಾಲಿಗೆಯ ಫೈನಲ್ ಲುಕ್ ಈ ಥರ ಬಂತು. ಸೀರೆ ಹಾಕಿದ್ವಿ, ಅದ್ರ ಮೇಲ್ಗಡೆಯಿಂದ ಹಾಳೆ ಹಾಕಿದ್ವಿ, ಅದ್ರ ಮೇಲ್ಗಡೆಯಿಂದ ಸಾಂಗೆನ ಮುಚ್ಚಿದ್ವಿ. ಈಗ ಈ ಸೈಡು ದರ್ಕನ್ನು ಹಾಕಿಬಿಟ್ರೆ ಈ ತೋಟದ್ದು ಫುಲ್ ಫಿನಿಶ್ ಕೆಲಸ ಮುಗಿಯುತ್ತೆ. ಇನ್ನು ಮಳೆಗಾಲದಲ್ಲೂ ಕೂಡ ಏನೂ ಕೆಲಸ ಇರೋದಿಲ್ಲ. ಕಾಲಿಗೇನು ಎಳೆಯೋ ಥರ ಇಲ್ಲ. ಕಾಲಿಗೆ ಎಳೆಯೋದು ಮುಚ್ಚೋದೆಲ್ಲ ಮಳೆಗಾಲ ಸ್ಟಾರ್ಟ್ ಆದಮೇಲೆ ಮಾಡ್ತಿದ್ರಾಗಿತ್ತು. ಆದರೆ ಈ ಸಲ ಈ ತೋಟದ ಕೆಲಸ ಮಾಡೋದ್ರಿಂದ ಅಷ್ಟು ಕೆಲಸ ಫಿನಿಶ್ ಆಗಿದೆ. ಇನ್ನೊಂದು ದರ್ಕ್ ತಂದು ಈ ತೋಟಕ್ಕೆ ಹಾಕಿಬಿಟ್ರೆ ಮುಗೀತು, ಈ ವರ್ಷದ ತೋಟದ ಕೆಲಸ ಫಿನಿಶ್ ಆಗುತ್ತೆ. ಇದೊಂದು ಕಾಲಿಗೆ ಅರ್ಧ ಆಯಿತು. ಮತ್ತು ಮೇಲ್ಗಡೆ ಕಾಲಿಗಿದು ಒಂದನ್ನು ಫುಲ್ ಹಾಳೆ ಹಾಕಿ ಸಾಂಗೆ ನಾವು ಹಾಕಿದ್ವಿ. ಸೊ ತುಂಬ ಬಿಸಿಲು ಇರೋದ್ರಿಂದ ಮಧ್ಯಾಹ್ನ ಊಟ ಮಾಡಿದ್ದೇ ಬಂದಿವಲ್ಲ, ನೀರು ಆಸರೆ ಆಗಿಬಿಟ್ಟಿದೆ. ಕುಡಿಯೋಕ್ಕೂ ಕೂಡ ನೀರು ತಂದಿಲ್ಲ. ಮತ್ತು ಇದೆರಡು ಕಾಲಿಗೆಗೆ ಸಾರಿ ತಂದಿದ್ದಷ್ಟನ್ನು ಹೊಡೆದ್ವಿ. ಇನ್ನು 2 ಸೀರೆ ಮನೆಯಿಂದ ಬರಬೇಕಿದ್ರೆ ತಗೊಂಡು ಬರಬೇಕು ಅಂತ ನೆನ್ಪು ಮಾಡ್ಕೊಂಡಿದ್ವಿ. ಬಟ್ ಬರಬೇಕಾದ್ರೆ ಮರ್ತೋಗ್ಬಿಡ್ತು. ಅಮ್ಮ ಗುಟ್ಟ ಹೊಡಿತಾ ಇದ್ದಾರೆ 2 ಸೈಡಿಂದ ಸೀರೆ. ಈಗ ಒಂದು ಸ್ವಲ್ಪ ಜಾಗ ಉಂಟು, ಒಂದು 2 ಸೀರೆ ಆಗುವಷ್ಟು ಖಾಲಿ ಉಳಿತು. ಮನೇಲಿ ಉಂಟು ಸೀರೆ, ತಂದಿರಲಿಲ್ಲ. ಸೊ ಇದನ್ನಷ್ಟು ಹೊಡೆದ್ಬಿಟ್ಟು ಈಗ ಮನೆಗೆ ಹೋಗೋದು. ಮನೆಗೆ ಹೋಗಿಬಿಟ್ಟೆ ನಿನ್ನೆ ತಂದಿದ್ರಲ್ಲ ದರ್ಕಿನ ಪಾಟು, ಅದಕ್ಕೆ ಸೈಡಿಂದ ಅಂಚು ಹೊಲಿಬೇಕು. ಸೊ ನಾನು ಫಸ್ಟ್ ಆಫ್ ಆಲ್ ನನಗೆ ತುಂಬ ನೀರು ಆಸರಾಗಿಬಿಟ್ಟಿದೆ, ಬರಬೇಕಿದ್ರೆ ನೀರು ತಂದಿರಲಿಲ್ಲ. ಸೊ ಬೇಗ ಮುಗಿಯುತ್ತೆ ಅಂತ ಹೇಳ್ಬಿಟ್ಟು, ಬಟ್ ಹಾಳೆ ಮುಚ್ಚೋಕ್ಕೆ ನಮ್ಗೆ 1 ಅವರ್ ತಾಗ್ತು ಇನ್ನು ಸೀರೆ ಇದು ಮಾಡಲಿಕ್ಕೆ. ಸೊ ಬೇಗ ಬಂದು ಬೇಗ ಹೋಗು ಅಂತಂದರೆ ಸೊ ಕೆಲಸ ಮುಗಿತಾನೇ ಇಲ್ಲ. ಸೊ ಮನೆಗೆ ಹೋಗಿಬಿಟ್ಟು ಸೊ ನೀರು ಕುಡಿದು ನೆಕ್ಸ್ಟ್ ಪಾಟಿಗೆ ಹೊಲಿಗೆ ಹಾಕಬೇಕು. ನೆಕ್ಸ್ಟ್ ಹೂವಿನ ಗಿಡಕ್ಕೂ ಕೂಡ 3 ದಿನ ಆಯಿತು ನೀರು ಬಿಟ್ಟಿರಲಿಲ್ಲ. ಸೊ ಇವತ್ತೇ ಏನಾದರೂ ಮಾಡಿ ನೀರು ಬಿಡಬೇಕು. ನಿನ್ನೆ ಕರೆಂಟ್ ಇರಲಿಲ್ಲಾಗಿತ್ತು, ಇವತ್ತೇ ಹೋಗೋದು ಬರೋದು ಆಗ್ತಾಯಿದೆ. ಸೊ ನೋಡಬೇಕು, ಕರೆಂಟ್ ಇದ್ದರೆ ಹೂವಿನ ಗಿಡಕ್ಕೆ ಒಂದು ಸ್ವಲ್ಪ ನೀರು ಬಿಡಬೇಕು. ಇಲ್ಲ ತುಂಬ ಹೂವೆಲ್ಲ ಬಿಡ್ತಾನೇ ಇಲ್ಲ, ಮೊಗ್ಗೆಲ್ಲ ಅಷ್ಟು ಕೂಡ ಬಾಡೋಗ್ತಾ ಇದೆ ಹೂವಿನ ಗಿಡ ಎಲ್ಲ. ಸೊ ಹೋಗಿ ನೀರು ಬಿಟ್ಟು ಆಮೇಲೆ ಏನಾಗುತ್ತೆ ಅಂತೇಳಿ ನೋಡಬೇಕು. ಈ ಥರ ಅಂಚನ್ನು ಕರೆಕ್ಟಾಗಿ ಹೀಗೆ ಹೊಲಿಬೇಕು, ಇಲ್ಲ ಅಂತಂದರೆ ಅದು ಕಿತ್ತೋಗ್ಬಿಡತ್ತೆ. ಸೊ ಹಾಗಾಗಿ ಹಿಂಗೆ ಈ ಥರ ಅಂಚಿರೋ ಥರ 4 ದಿಕ್ಕಲ್ಲೂ ಕೂಡ ಕರೆಕ್ಟಾಗಿ ಹೊಲಿಬೇಕು. ಸೊ ಹೊಲಿದ್ದೀನಿ ಒಂದು ಸೈಡನ್ನು. ಸೊ ಒಂದು ಪಾಟಿಗೆ ಆಲ್ರೆಡಿ ಹೊಲಿಗೆ ಹಾಕಿದ್ದೆ. ಸೊ ಈ ರೀತಿಯಾಗಿ ಹೊಲಿಗೆನ ಹಾಕ್ಕೊಂಡಿದ್ದೀನಿ. ಈ ರೀತಿ ಪೂರ್ತಿ 4 ದಿಕ್ಕಲ್ಲೂ ಕೂಡ ಈ ಥರ ಹೊಲಿಗೆ ಹಾಕ್ಕೊಂಡ್ರೆ ಕಿತ್ತು ಹೋಗೋದಿಲ್ಲ. ಯಾಕೆಂದರೆ ನಾವು ಗಾಡಿ ಮೇಲೆಲ್ಲ ತರೋದಕ್ಕೆ ಜಾಸ್ತಿ ಆಗುತ್ತೆ. ಸೊ ಹೊಲಿಗೆ ಹಾಕೋದು ಫಸ್ಟ್ ವರ್ಷ ತಂದಿರೋ ತೋರಿಸ್ತೇನೆ. ಇದು ಆ್ಯಕ್ಚುಲಿ ಫಸ್ಟ್ ವರ್ಷ ತಂದಾಗ ನಾವು ಹೊಲಿಗೆ ಹಾಕದೆ ಹಾಗೇನ ಪಾಟನ ಯೂಸ್ ಮಾಡಿದ್ವಿ. ಇಲ್ಲಿ ನೋಡಿ ಪಿಸ್ತೋಗಿ ನೆಕ್ಸ್ಟ್ ಎಲ್ಲ ಆದ ತಕ್ಷಣ ಹೊಲಿಗೆ ಹಾಕಿದ್ವಾಗಿದೆ. ಹೋಗುವಷ್ಟು ಹೋಗಿ ಇದು ನೋಡಿದ್ರೆ ಜಿಗ್ಜಾಗ್ ಟೈಪಿಗೆ ಬಂದಿದೆ. ಇದು ಪಾಟು ತುಂಬ ದೊಡ್ಡದಾಗಿತ್ತು, ಇವಾಗ ಈ ಥರ ಆಗಿ ಫುಲ್ ಒಂಥರ ಜಿಗ್ಜಾಗ್ ಟೈಪ್, ಆಕಾರನೇ ಇಲ್ಲ, ಚೌಕಾಕೃತಿನೇ ಇಲ್ಲ, ಹಾಗಾಗಿಬಿಟ್ಟಿದೆ. ಅದಕ್ಕಾಗಿ ಈಗ ನೆಕ್ಸ್ಟು ಪ್ರತಿ ವರ್ಷವೂ ಕೂಡ ತಂದಿದ ತಕ್ಷಣ ಫಸ್ಟು ಬಿಡಿಸಿದ್ದೆ ಇದು ಅಂಚಿಗಿರುತ್ತಲ್ಲ, ಇದಕ್ಕೆ ಕರೆಕ್ಟಾಗಿ ಹೊಲಿಗೆನ ಹಾಕ್ಕೊತೀವಿ. ನೀವು ಹಾಕಿದ್ರೆ ಅಷ್ಟೊಂದು ಕಿತ್ತೋಗೋದಿಲ್ಲ. ಯಾಕಂದರೆ ನಾವು ಗಾಡಿ ಮೇಲೆ ತರೋದಕ್ಕೆ ಹಾಕೋದು, ಲೋಡ್ ಮಾಡೋದು, ಮತ್ತು ಕೆಳಗಡೆ ಇಳಿಸೋದು, ಮತ್ತು ಈಗ ಮಾಡೋದು, ಮತ್ತು ಕಾಡಲ್ಲೆಲ್ಲ ಪೂರ್ತಿ ಗುಟ್ಟ ಎಲ್ಲ ಇರುತ್ತೆ, ಅದಕ್ಕೆಲ್ಲ ಚುಚ್ಚತ್ತೆ, ಮೊದಲೆಲ್ಲ ಹೊರದೋಗುತ್ತೆ. ಸೊ ಈ ಥರ ಮಾಡಿಟ್ರೆ ಸೈಡಿಗೆ ಅಷ್ಟು ಪಿಸ್ತು ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ತೀವಿ. ಬಟ್ ಒಂದು ಪಾಟಿಗೆ ಹಾಕಬೇಕು ಅಂತೂ ಮಿನಿಮಮ್ ಇಲ್ಲ ಅಂತಂದರೆ ಒಂದು 20 ನಿಮಿಷ ಬೇಕು ಹೊಲಿಗೆ ಹಾಕಲಿಕ್ಕೆ. ಯಾಕೆಂದರೆ 8x8 ಇದು ಸ್ವಲ್ಪ ದೊಡ್ಡ ಪಾಟಿಗೆ ಹೊಲಿಗೆನ ಹಾಕಬೇಕು. ಹೊಲಿಗೆ ಮೆಷಿನು ಮನೆ ಒಳಗಡೆ ಇರೋದನ್ನು ಹೊರಗಡೆಯಿಂದ ತಗೊಂಡಿದ್ದೀನಿ. ಯಾಕೆಂದರೆ ಇದು ದೊಡ್ಡ ಫಾಟು, ಅಲ್ಲಿ ಒಳಗಡೆ ಜಾಗ ಸಾಕಾಗೋದಿಲ್ಲ, ಮತ್ತು ಈ ಕಡೆ ಆ ಕಡೆ ಏನು ಸರ್ಸೋಕ್ಕಾಗೋದಿಲ್ಲ, ಅಲ್ಲಿ ಹಿಡಿಯುತ್ತೆ ಇಲ್ಲಿ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು ಅಂಗಳದಲ್ಲಿ ತಂದು ಇಟ್ಕೊಂಡಿದ್ದೀನಿ. ಬೇಕಾದಷ್ಟು ಜಾಗ ಸಿಗುತ್ತೆ. ಯಾಕಂದರೆ ತುಂಬ ಅಗಲವಾಗಿದೆ, ತುಂಬ ಒಂದು ಸಮಯ 8x8 ಅಂದರೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಅಗಲ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಮತ್ತು ಕರೆಕ್ಟಾಗಿ ಅದು ಹೊಸದಾಗಿರೋದ್ರಿಂದ ಕರೆಕ್ಟಾಗಿ ಕೂಡ ಫೋಲ್ಡು ಕೂಡ ಆಗ್ತಾ ಇರಲಿಲ್ಲಾಗಿತ್ತು. ಸೊ ಒಂದೊಂದು ಪಾರ್ಟ್ ಮಾಡಬೇಕಂದ್ರೆ ನನಗಂತೂ ಸಾಕಾಗೋಯಿತು. ಅದು 10 ಪಾರ್ಟ್ ಇದೆ ಅಷ್ಟಕ್ಕೂ ಕೂಡ. ಮತ್ತು ಹಳೆ ಪಾಟಿಗೂ ಕೂಡ ಮಧ್ಯೆ ಮಧ್ಯೆ ತುಂಬ ಕಡೆ ತೂತಾಗಿದೆ.
ಆಗಿದೆ, ಅದಕ್ಕೂ ಕೂಡ ಪ್ಯಾಚ್ ವರ್ಕ್ ಮಾಡಬೇಕು, ಇಲ್ಲಾಂತಂದರೆ ಇರೋದನ್ನು ಕೂಡ ಹೋಗಿಬಿಡತ್ತೆ ಅಂತ ಹೇಳಿ ಅಂದಿದ್ದಾರೆ ಅಪ್ಪ. ಮಧ್ಯದಲ್ಲಿ ಪ್ಯಾಚ್ ವರ್ಕ್ ಮಾಡೋದಂತೂ ಇನ್ನೂ ಕೂಡ ಕಷ್ಟ ಆಗಿಬಿಡತ್ತೆ, ಯಾಕೆಂದರೆ ಸೈಡಿಗೆ ಹೊಲಿಗೆ ಹಾಕೋದಾದ್ರೂ ಬೇಕು, ಮಧ್ಯದಲ್ಲಿ ಪ್ಯಾಚ್ ವರ್ಕ್ ಮಾಡೋದು ಬೇಡ. ಏನೋ ಕಷ್ಟಪಟ್ಟು ಕೆಲಸನ ಮಾಡ್ತಾಯಿದ್ದೀನಿ. ಫಸ್ಟ್ ಆಫ್ ಆಲ್ ನನಗೆ ಕುತ್ಕೊಂಡು ಈ ಥರ ಕೆಲಸ ಮಾಡೋದಂದರೆ ಆಗ್ಬರೋದಿಲ್ಲ, ನನಗೂ ಕುತ್ಕೊಂಡು ಕೆಲಸ ಮಾಡೋದಕ್ಕೂ ಆಗ್ಬರೋದಿಲ್ಲ. ಸ್ವಲ್ಪ ಓಡಾಡಿ ತುಂಬ ದಿನಾಲೂ ಕೂಡ ಇಲ್ಲಿ ಓಡಾಡಿ ರೂಢಿಯಾಗಿರೋದ್ರಿಂದ ಕುತ್ಕೊಂಡು ಕೆಲಸ ಮಾಡೋದು ಅಂತಂದ್ರೆ ನನ್ನ ಹತ್ರ ಆಗೋದೇ ಇಲ್ಲ. ಯಾವುದೇ ಕೆಲಸ ಆಗಿರಲಿ, ಜಸ್ಟ್ ಒಂದು ಸ್ವಲ್ಪನಾದರೂ ಒಂದೊಂದು ಅಷ್ಟೊತ್ತಿಗೆ ಎದ್ದು ಓಡಾಡೋ ಥರ ಕೆಲಸ ಇದ್ದರೆ ಆರಾಮ್ಸೆ ಆಗಿ ಮಾಡ್ಬೋದು. ಕುತ್ಕೊಳ್ಳೋದು ಕೆಲಸ ಅಂತಂದರೆ ನನ್ನ ಕತೆ ಮುಗೀತು. ಇದು ಹೊಲಿಗೆ ಮೇಲೆ ಮಷಿನ್ ಮೇಲೆ ಕುತ್ಕೊಂಡು ಮತ್ತೆ ಅದು ಮೋಟಾರ್ ಕೂಡ ಇಲ್ಲ, ನಾರ್ಮಲಾಗಿ ನಾವು ಮಷಿನ್ ಅಷ್ಟೊಂದು ಯೂಸ್ ಮಾಡೋದಿಲ್ಲ ನಾವು. ಸೊ ಹಾಗಾಗಿ ಸ್ವಲ್ಪ ಕಷ್ಟ ಆಯಿತು ಕುತ್ಕೊಂಡೆಲ್ಲ ಕೆಲಸ ಮಾಡೋಕ್ಕೆ. ಸೊ ಎಲ್ಲ ಆಗಿದ ತಕ್ಷಣ ಮತ್ತೆ ಅದನ್ನು ಫೋಲ್ಡ್ ಮಾಡಿ ಇಡಬೇಕಿತ್ತು. ಸರಿ ಮಾಡಿ ಫೋಲ್ಡ್ ಮಾಡಿ ಇಟ್ಟಿಲ್ಲ ಅಂತಂದರೆ ಮತ್ತೆ ಅಪ್ಪನ ಹತ್ರ ಬೈಸ್ಕೋಬೇಕು, ಯಾಕಂದರೆ ಅದು ಅಂಗಳ ಪೂರ್ತಿಯಾಗಿ ಹರ್ಕೊಂಡ್ಬಿಡತ್ತೆ. ಸೊ ಹಾಗಾಗಿ ಒಂದೊಂದು ಆಗಿದ ತಕ್ಷಣ ಮತ್ತೆ ಫೋಲ್ಡ್ ಮಾಡಿ ಇಡ್ತಾ ಇದ್ದೀನಿ. ಇಲ್ಲ ಅಂತಂದರೆ ಮತ್ತೆ ಅಪ್ಪ ಬಂದ ತಕ್ಷಣ ಕೆಲಸದಿಂದ ಸುಸ್ತಾಗಿ ಬಂದ ತಕ್ಷಣ ಮತ್ತೆ ಅವರು ಫೋಲ್ಡ್ ಮಾಡಿ ಇಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಹಾಗಾಗಿ ನಾನೇ ಫೋಲ್ಡ್ ಮಾಡಿ ಕರೆಕ್ಟಾಗಿ ಇಡ್ತಾ ಇದ್ದೀನಿ. ಇಲ್ಲಾಂತಂದರೆ ಮತ್ತೆ ನಾಯಿಗಳು ಒಂದು ಕಾಟ, ಅವ್ರು ಎಲ್ಲಾದರೂ ಇಟ್ಬಿಟ್ರೆ ಅದ್ರ ಮೇಲೆ ಆರಾಮ್ಸೆ ಕುತ್ಕೊಂಡ್ಬಿಡುತ್ತೆ, ಮತ್ತು ಉಗ್ರೆಲ್ಲ ತಾಕ್ಸ್ಬಿಟ್ಟು ಮತ್ತು ಹೊರದೋಗ್ಬಿಡತ್ತೆ ಅಂತೇಳಿ ನಾನೇ ಫೋಲ್ಡ್ ಮಾಡಿ ಇಡ್ತಿದ್ದೀನಿ. ಸೊ ಕೊನೆಯದಾಗಿ 2 ಪಾಟನ ಇವತ್ತನ ಹೊಲಿಗೆ ಹಾಕಿದೆ. ಸೊ ಮತ್ತೆ ಟೈಮ್ ಇದ್ದರೆ ನಾಳೆ ಹಿಂಗೆ ನೋಡಬೇಕು, ಮತ್ತೆ ಹೊಲಿಗೆ ಹಾಕಿ ಅಷ್ಟು ರೆಡಿ ಮಾಡಬೇಕು. ಇಲ್ಲಿ ನೋಡಿ ಅಡಿಕೆ ಶಿಶಿಯ ಅವಸ್ಥೆ ಹೇಗಾಯಿತು ಅಂತ ಹೇಳಿ. ಅಯ್ಯೋ ದೇವರೇ, ಇಷ್ಟು ದೊಡ್ಡ ಅಟ್ಲಕಾಯಿ ಮರ ಇದು ಒಣಗಿದಿತ್ತಾಗಿತ್ತು, ಅದು ಡಬ್ ಅಂತ ಬಿತ್ತು. ಇಲ್ಲಿ ಅಡಿಕೆ ಶಿಶಿ ಎಷ್ಟು ಹೋಗೋದು ಏನೋ ನೋಡಬೇಕು. ಇವಾಗ ಇದನ್ನು ಎತ್ತಿ ಸೈಡಿಗಾದರೂ ಹಾಕಬೇಕು. ನೀರು ಬಿಟ್ಟಾದಮೇಲೆ ಅಲ್ಲಿ ಪೂರ್ತಿ ಒದ್ದೆ ಆಗುತ್ತೆ. ಹಾಗಾಗಿ ಅಮ್ಮ ಹೇಳಿದ್ಲು ಇಲ್ಲಿ ಬಿದ್ದಿದೆ ಸ್ವಲ್ಪ ಎತ್ತಾಕು ಅಂತ ಹೇಳಿ ಬಂದಿದ್ದೀನಿ. ನೋಡಬೇಕೀಗ ಏನೇನು ಆಗಿದೆ ಅಂತ ಹೇಳಿ. ಕೊನೆಗೂ ತೆಗ್ದೆ. ಇಲ್ಲಿ ನೋಡಿ ಅಡಿಕೆ ಶಿಶಿ ಈ ಥರ ಅವಸ್ಥೆ ಆಯಿತು, ಅಡ್ಡಾದಿಟ್ಟು ಎಲ್ಲ ಹೋಯ್ತು. ಈಗ ಇದನ್ನು ಸರಿ ಮಾಡಿ ನೆಟ್ಟ ಮಾಡಬೇಕಿದೆ. ಅಯ್ಯೋ ದೇವ್ರೆ, ಕಾಂಡನೇ ಮುರಿದೋಯ್ತಾ ಇದ್ರದ್ದು. ಏನೇನು ಪರಿಸ್ಥಿತಿ ಆಗುತ್ತೋ ದೇವ್ರೇ ಬಲ್ಲ. ನಮ್ಮನೆ ಮಾವಿನ ಮರಕ್ಕೆ ಸ್ವಲ್ಪ ಮಾವಿನಕಾಯಿ ಬಂದಿತ್ತಿದೆ, ಇವಾಗಲೇ ಈ ರೀತಿಯಾಗಿ ಹಾಳಾಗಿ ಬೆಳೀತಾ ಇದೆ. ಕೆಲವೊಂದು ಚಿಕ್ಕದಿದೆ, ಫಸ್ಟ್ ಒಂದು ಸತಿ ಕತ್ತರಿ ಬಂದಿತ್ತು. ಸೊ ಅದನ್ನು ಇವಾಗ ಇಷ್ಟು ದೊಡ್ಡಾಗಿದೆ ಈ ಥರ ಹಾಳಾಗಿ. ಇವಾಗಲೂ ಆಲ್ರೆಡಿ ತುಂಬ ಬೀಳ್ತಾ ಇದೆ ಮರದ ಕೆಳಗೆ. ಬಂದಿರೋದೇ 4, ಅದರಲ್ಲಿ ಈ ಥರ ಹಾಳಾಗಿ ಬಿದ್ದರೆ ನಾವು ತಿನ್ನೋದಾದರೂ ಏನು, ಇದು ಹಣ್ಣಾಗಿ ರಸದ ಮಾವಿನ ಹಣ್ಣು ಅಂತಾರಲ್ಲ ಆ ಥರದ್ದು ಸ್ವಲ್ಪ ಉಳಿತಾಗತ್ತೆ. ಬಟ್ ಆದರೂ ಕೂಡ ಒಂದು ಬಿದ್ದಾಗಿ 2 ದಿನ ಆಗಿದ ತಕ್ಷಣ ಸ್ವೀಟ್ ಆಗ್ತಿತ್ತು. ಬಟ್ ನೋಡಿ ಎಷ್ಟು ಬಿದ್ದಿದೆ ಅಂದರೆ ತುಂಬಾ ಬೀಳ್ತಾ ಉಂಟು. ಸೊ ಏನು ಮಾಡೋಕ್ಕಾಗಲ್ಲ, ಇದು ಎಷ್ಟು ದೊಡ್ಡ ಉಂಟು ಈ ಮರ ಕೂಡ. ಇಲ್ಲಿ ಹಿಂದುಗಡೆ ಕಾಣಿಸ್ತಾ ಇದೆಯಲ್ಲ, ಸೊ ಆ ಮರ ಹೌದು. ಮಾವಿನ ಹಣ್ಣು ಸ್ವಲ್ಪ ಹಿಡಿದಿತ್ತು, ಹೋದಷ್ಟೇ ಬಂದಿರಲಿಲ್ಲಾಗಿತ್ತು. ಈ ವರ್ಷ ಸ್ವಲ್ಪ ಬಂದಿದೆ, ಆದರೆ ಈ ರೀತಿಯಾಗಿ ಬೆಳೀತಾ ಉಂಟು. 10 ಪಾಟ್ ತಂದಿದ್ರಾಗಿತ್ತು, ಅದರಲ್ಲಿ 2 ಪಾಟ್ ಮಾತ್ರ ಹೊಲಿಗೆ ಹಾಕಿದೆ. ಸೊ ಸಾಕಾಗೋಯ್ತು ಒಂದೊಂದು ಪಾಟಿಗಂತೂ ದೇವ್ರೆ. ತುಂಬ ಅಗ್ಲವಾಗಿರೋದ್ರಿಂದ ಹೊಲಿಗೆ ಹಾಕ್ಲಿಕ್ಕೆ ತುಂಬ ವೇಟ್ ಆಗುತ್ತೆ, ಮತ್ತು ಹೊಸದಿರೋದ್ರಿಂದ ಅದು ಮಡಚಿ ಹೊಲಿಗೆ ಹಾಕಲಿಕ್ಕೆ ಕಷ್ಟ ಆಗ್ತಾ ಉಂಟು. ಸೊ ಹಾಗೆ ಸ್ವಲ್ಪ ಹಾಕಿ ಮುಗಿಸು ಅಂತೇಳಿ ಈಗ ದನ ಬಂದಿದೆ. ಈಗ ದನ ಕಟ್ಟಬೇಕು. ನೆಕ್ಸ್ಟ್ ಹೂವಿನ ಗಿಡಕ್ಕೆ ನೀರು ಹಾಕಬೇಕು. ಸೊ ಹೂವಿನ ಗಿಡ ಎಲ್ಲ ಹೇಗಾಗಿದೆ ಅಂತ ಹೇಳಿದ್ರೆ ಪಾಪಚ್ಚಿ ಆಗಿಬಿಟ್ಟಿದೆ, ತೋರಿಸ್ತೀನಿ ನಿಮಗೆ. ಸೊ ಅಲ್ಲಿಂದನೂ ನೋಡ್ಬೋದು, ನಿಮ್ಗೆ ಒಂದೇ ಒಂದು ಹೂವು ಕೂಡ ಕಾಣಿಸ್ತಾ ಇಲ್ಲ, ಫುಲ್ಲಾಗಿ ಮಣ ಆಗ್ತಾಯಿದೆ. ಇಲ್ಲಿ ನೋಡಿ ಕಾಣಿಸ್ತಾ ಇರ್ಬೋದು, ಒಂದೇ ಒಂದು ಹೂವು ಕೂಡ ಕಾಣಿಸ್ತಾ ಇಲ್ಲ, ಏನೂ ಕೂಡ ಇದೆ. ಫುಲ್ಲಾಗಿ ಈ ಥರ ಆಗಿಬಿಟ್ಟಿದೆ ಫುಲ್ಲು. ಸೊ ಇವತ್ತಿನ ಲಾಗ್ನ ಇವತ್ತಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಮುಂದಿನ ಲಾಗ್ನ ಜೊತೆ ಸಿಗುವ. ಅಲ್ಲಿ ತನಕ ಎಲ್ರಿಗೂ ಕೂಡ ನನ್ನ ಕಡೆಯಿಂದ ಬಾಯ್.